ಕಲಬುರಗಿಯ ಚಿತ್ತಾಪುರದಲ್ಲಿ ಇಂದು ಆರ್ಎಸ್ಎಸ್ ಪಥ ಸಂಚಲನ ನಡೆಯಲಿದೆ. ನಿನ್ನೆ ಆರ್ಎಸ್ಎಸ್ನ ಕಾರ್ಯಕರ್ತರು ಚಿತ್ತಾಪುರ ನಾಗರಿಕರೊಂದಿಗೆ ಶಾಂತಿ ಸಭೆಯನ್ನು ನಡೆಸಿದರು. ಶಾಂತಿ ಸಭೆಯಲ್ಲಿ ಹೈಕೋರ್ಟ್ ನಿರ್ದೇಶನ, ಸರ್ಕಾರದ ಷರತ್ತುಗಳನ್ನು ಪಾಲಿಸುವಂತೆ ಸೂಚನೆ ನೀಡಲಾಗಿದೆ. ಕೋರ್ಟ್ ಸೂಚನೆಯಂತೆ ಇಂದು ಮಧ್ಯಾಹ್ನ 3:30ರಿಂದ ಸಂಜೆ 5:30 ತನಕ ಪಥ ಸಂಚಲನ ನಡೆಯಲಿದೆ. ಹಾಗೆಯೇ ಅನುಮತಿ ಕೋರಿದ ಇತರೆ ಸಂಘಟನೆಗಳು ನವೆಂಬರ್ 26ರಂದು ಸಂವಿಧಾನ ಸಮರ್ಪಣಾ ದಿನ ಆಚರಣೆ ಮಾಡೋಕೆ ನಿರ್ಧರಿಸಿದ್ದಾರೆ. ಪಥ ಸಂಚಲನದಲ್ಲಿ 350 ಕಾರ್ಯಕರ್ತರು ಭಾಗಿಯಾಗಲಿದ್ದು 1000ಕ್ಕೂ ಅಧಿಕ ಪೊಲೀಸರನ್ನ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ. ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ನ ತಾತ್ವಿಕ ಒಪ್ಪಿಗೆ ಸಿಕ್ಕಿದೆ. ಇದರೊಂದಿಗೆ ಸಿಎಂ ಸಿದ್ದರಾಮಯ್ಯ ಕುರ್ಚಿ ಭದ್ರ ಆದಂತೆ ಆಗಿದೆ. ಮತ್ತೊಮ್ಮೆ ದೆಹಲಿಗೆ ಬಂದು ಎಐಸಿಸಿ ಅಧ್ಯಕ್ಷರ ಜೊತೆ ಚರ್ಚಿಸಿ ಪುನರ್ರಚನೆ ಮಾಡಿ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಅರ್ಧ ಡಜನ್ಗೂ ಹೆಚ್ಚು ಸಚಿವರನ್ನ ಕೈಬಿಡುವ ಬಗ್ಗೆ ಸಿಎಂ ಪ್ರಸ್ತಾಪ ಮಾಡಿದ್ದಾರೆ. ಯುವಕರಿಗೆ ಜಾತಿವಾರು, ಪ್ರಾದೇಶಿಕವಾರು ಅವಕಾಶ ನೀಡುವುದು ಹಾಗೂ ಕೈ ಬಿಡಲಿರುವ ಸಚಿವರಿಗೆ ಪಕ್ಷದಲ್ಲಿ ಕೆಲಸದಲ್ಲಿ ತೊಡಗಿಸಿಕೊಳ್ಳುವಂತೆ ರಾಹುಲ್ ಗಾಂಧಿ ಸೂಚನೆ ಕೊಟ್ಟಿದ್ದಾರೆ. ಈ ಮೂಲಕ ನಾಯಕತ್ವ ಬದಲಾವಣೆ ಚರ್ಚೆಗೆ ಬ್ರೇಕ್ ಬಿದ್ದಿದೆ. ನಾಳೆ ಸಿಎಂ ಮತ್ತೆ ದೆಹಲಿಗೆ ತೆರಳಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ತೆರಳಿದ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ತೆರಳಿದ್ದಾರೆ. ಯಾವುದೇ ಮಾಹಿತಿ ನೀಡದೆ ಏರ್ಪೋರ್ಟ್ನಿಂದ ತೆರಳಿದ್ರು. ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಸಮ್ಮತಿ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ಸಮ್ಮುಖದಲ್ಲೇ ನನಗೆ ಗೊಂದಲ ನಿವಾರಣೆ ಆಗಬೇಕು, ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ನಾನು ಸಾಕಷ್ಟು ಶ್ರಮ ಹಾಕಿದ್ದೀನಿ, ಅವತ್ತು ನನಗೆ ನೀಡಿದ ಭರವಸೆ ಬಗ್ಗೆ ಕ್ಲಾರಿಟಿ ಕೊಡಿಸಿ, ಈಗ ಸಂಪುಟ ಪುನರ್ರಚನೆ ಮಾಡೋದಾದ್ರೆ ತಮ್ಮ ಬೆಂಬಲಿಗ ಶಾಸಕರಿಗೆ ಆದ್ಯತೆ ಕೊಡಬೇಕು, ಹಾಗೆ ಬೆಂಗಳೂರು ನಗರಾಭಿವೃದ್ಧಿ ಜಲಸಂಪನ್ಮೂಲ ಖಾತೆಗೆ ಹಸ್ತಕ್ಷೇಪ ಬೇಡ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಸುರ್ಜೇವಾಲಾ ಬಳಿ ಚರ್ಚೆ ಕೂಡ ನಡೆಸಿದಾರಂತೆ. ಇನ್ನು ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಲು ಡಿಕೆಶಿ ಪ್ರಯತ್ನ ಪಡ್ತಿದ್ದಾರೆ. Results have come, why to worry, you leave it. What has happened. Our leaders and we all have already given our comments on it. Any cabinet reshuffling has been done in Karnataka? I don't know. ಸಂಪುಟ ಪುನರಚನೆಗೆ ಇನ್ನು ದಿನಾಂಕ ಫಿಕ್ಸ್ ಆಗಿಲ್ಲ. ಸಿಎಂ ಸಿದ್ದರಾಮಯ್ಯ ಮತ್ತೊಮ್ಮೆ ದೆಹಲಿಗೆ ಹೋಗಬೇಕು. ಡಿಸೆಂಬರ್ 8ರಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಇದೆ. ಅಧಿವೇಶನಕ್ಕೂ ಮೊದಲು ಸಂಪುಟ ಪುನರಚನೆ ಮಾಡಿದರೆ ಹೊಸ ಸಚಿವರಿಗೆ ವಿಪಕ್ಷಗಳ ಟೀಕೆಗಳಿಗೆ ಮತ್ತು ಸದನಕ್ಕೆ ಉತ್ತರ ಕೊಡುವುದು ಕಷ್ಟವಾಗಬಹುದು. ಹೀಗಾಗಿ ಚಳಿಗಾಲದ ಅಧಿವೇಶನ ಬಳಿಕ ಸಂಪುಟ ಪುನರ್ರಚನೆಯ ಲೆಕ್ಕಾಚಾರ ಕೂಡ ಇದೆ. ಆದರೆ ಸಂಪುಟ ಪುನರ್ರಚನೆಯ ದಿನಾಂಕ ನಿಗದಿ, ಯಾರನ್ನ ಸೇರಿಸಿಕೊಳ್ಬೇಕು, ಯಾರನ್ನ ತೆಗೆಯಬೇಕು ಅನ್ನೋದ್ರ ಮೇಲೆ ಸಿಎಂ ನಿರ್ಧಾರವನ್ನ ಮಾಡಲಿದ್ದಾರೆ. ಸಿಎಂ ಬದಲಾವಣೆ ಆಗುವುದಿದ್ರೆ ಸಂಪುಟ ಪುನರಚನೆ ಆಗಲ್ಲ ಅಂತ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಹೇಳಿದ್ದಾರೆ. ಬೀದರ್ನಲ್ಲಿ ಮಾತನಾಡಿರುವಂತಹ ಅವರು, ಸಂಪುಟ ಪುನರಚನೆ ಮುಖ್ಯಮಂತ್ರಿಗಳಿಗೆ ಬಿಟ್ಟಂತಹ ವಿಚಾರ, ನಮ್ಮದು ಶಿಸ್ತಿನ ಪಕ್ಷ, ಹೈಕಮಾಂಡ್ ನಿರ್ಧಾರಕ್ಕೆ ತಲೆಬಾಗ್ತೀವಿ. ಸಿಎಂ ಬದಲಾವಣೆ ಆಗುವುದಿದ್ರೆ ಸಂಪುಟ ಪುನರಚನೆ ಆಗೋದಿಲ್ಲ ಅಂತಂದ್ರು. ಸಂಪುಟ ಪುನರಚನೆ ಮಾಡ್ತಕ್ಕಂಥದ್ದು ಅದು ಮುಖ್ಯಮಂತ್ರಿಗಳಿಗೆ ಬಿಟ್ಟಂತ ವಿಚಾರ. ಈಗ ಅದರ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರ, ಇವತ್ತು ನಾವೆಲ್ಲರೂ ಸೇರಿ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಬದ್ಧರಾಗಬೇಕಾಗ್ತದೆ. ಇದು ಕಾಂಗ್ರೆಸ್ ಪಾರ್ಟಿ ಭಾಳ ಶಿಸ್ತಿನ ಪಾರ್ಟಿ. ಇವತ್ತು ನಮ್ಮನ್ನೆಲ್ಲ ಹೈಕಮಾಂಡ್ ನಿರ್ಧಾರ, ಅದಕ್ಕೆ ಎಲ್ಲರೂ ಕೂಡ ತಲೆ ಬಾಗಲೇಬೇಕಾಯ್ತು, ತಲೆ ಬಾಗ್ತಾರೆ. ಈಗ ನೋಡಿ 2.5 ವರ್ಷ ಆಗಿದೆ, ಸಹಜ ಇದೆ. ಇನ್ನೂ ಕೆಲವರು ಸಚಿವರು ಆಗಬೇಕು ಅಂತ ಇಚ್ಛೆ ಇದೆ. ಕೆಲವರು ಸಚಿವರು ಆಗ್ತಾರೆ, ಕೆಲವು ಸಚಿವರು ಇದ್ದರು ಅವ್ರಿಗೆ ತಂದು ಬೇರೆ ಬೇರೆ ಪಾರ್ಟಿ ಹುದ್ದೆಗಳಿಗೆ ಕೆಲಸಗಳಿಗೆ ಹಚ್ತಾರೆ. ಸ್ವಾಭಾವಿಕ ಇದೆ, ಅದು ರೂಟಿಂಗ್ ಇದೆ. ನಮ್ಮ ಪಕ್ಷದ ಅಧ್ಯಕ್ಷರು ಮತ್ತು ಹೈಕಮಾಂಡ್ ಏನು ತೀರ್ಮಾನ ತೋತಾರೆ ಅದಕ್ಕೆಲ್ಲರೂ ಬದ್ಧರಾಗಿದೆ. ಕೆಪಿಸಿಸಿ ಅಧ್ಯಕ್ಷರಾಗಲು ಸಚಿವರಿಬ್ಬರ ಮಧ್ಯೆ ಫೈಟ್ ಶುರುವಾಗಿದೆ. ಸತೀಶ್ ಜಾರಕಿಹೊಳಿ ಮತ್ತು ಈಶ್ವರ್ ಖಂಡ್ರೆಯಿಂದ ಅಧ್ಯಕ್ಷ ಸ್ಥಾನಕ್ಕೆ ಲಾಬಿ ನಡೀತಾ ಇದೆ. ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಸಚಿವ ಈಶ್ವರ್ ಖಂಡ್ರೆ, ಸತೀಶ್ ಜಾರಕಿಹೊಳಿ ಕಣ್ಣಿಟ್ಟಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾದರೆ ಮುಂದೆ ಸಿಎಂ ಆಗಬಹುದು ಅನ್ನುವ ಲೆಕ್ಕಾಚಾರದಲ್ಲಿ ನಾಯಕರಿದ್ದಾರೆ. ಡಿಕೆಶಿಯನ್ನ ಬದಲಾಯಿಸಲು ಹೈಕಮಾಂಡ್ ಮೇಲೆ ಸತೀಶ್ ಜಾರಕಿಹೊಳಿ ಒತ್ತಡ ಹೇರ್ತಾ ಇದ್ದು, ಜಾತಿ ಲೆಕ್ಕಾಚಾರದಲ್ಲಿ ತಮ್ಮನ್ನು ಅಧ್ಯಕ್ಷರನ್ನಾಗಿಸಬೇಕು ಅಂತ ಮನವಿ ಮಾಡಿದಾರಂತೆ. ಇನ್ನು ಈಶ್ವರ್ ಖಂಡ್ರೆ ಲಿಂಗಾಯತ ಸಮಾಜಕ್ಕೆ ಅಧ್ಯಕ್ಷ ಸ್ಥಾನ ಕೊಡಬೇಕು ಅಂತ ಮನವಿ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ.
ದೆಹಲಿಗೆ ತೆರಳಿರುವ ಸಿಎಂ ಸಿದ್ದರಾಮಯ್ಯ ನಿನ್ನೆ ಪಕ್ಷದ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ರು. ನಾಳೆ ಮತ್ತೆ ದೆಹಲಿಗೆ ತೆರಳಿರುವಂತಹ ಸಿಎಂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಲಿದ್ದಾರೆ. ಸಂಜೆ 5 ಗಂಟೆಗೆ ಪ್ರಧಾನಿ ಭೇಟಿಗೆ ಸಮಯ ನಿಗದಿಯಾಗಿದೆ. ಕಬ್ಬಿಗೆ ಬೆಂಬಲ ಬೆಲೆ, ಸಕ್ಕರೆ ದರ ಏರಿಕೆ, ನೆರೆ ನಿರ್ವಹಣೆ ಪರಿಹಾರ ಸಂಬಂಧ ಪ್ರಧಾನಿ ಜೊತೆ ಸಿಎಂ ಚರ್ಚೆ ನಡೆಸಲಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿಯಾಗಲಿದ್ದು ರಾಜ್ಯಕ್ಕೆ ಎನ್ಡಿಆರ್ಎಫ್ನಡಿ 1300 ಕೋಟಿ ಹೆಚ್ಚು ಹಣ ಬಿಡುಗಡೆ ಮಾಡೋಕೆ ಮನವಿಯನ್ನು ಸಲ್ಲಿಸಿದ್ದಾರೆ. ಬಿಹಾರ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಬೆನ್ನಲ್ಲೇ ಗೃಹ ಸಚಿವ ಪರಮೇಶ್ವರ್ರನ್ನ ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಭೇಟಿಯಾಗಿದ್ದಾರೆ. ಬೆಂಗಳೂರಿನ ಸದಾಶಿವನಗರದ ನಿವಾಸದಲ್ಲಿ ಪರಮೇಶ್ವರ್ ಜೊತೆ ಅಖಿಲೇಶ್ ಯಾದವ್ ರಾಷ್ಟ್ರ ರಾಜಕಾರಣದ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಭೇಟಿ ಬಳಿಕ ಮಾತನಾಡಿದ ಅಖಿಲೇಶ್, ಬಿಜೆಪಿಯವರು ಏನಾದರೂ ಹೇಳ್ಕೊಳ್ಳಿ, ಮೈತ್ರಿಕೂಟದ ಸುಧಾರಣೆ ಬಗ್ಗೆ ಸಮಯ ಬಂದಾಗ ಸಲಹೆ ಕೊಡ್ತೇನೆ. ಕರ್ನಾಟಕ ಸರ್ಕಾರ ಸದೃಢವಾಗಿದೆ ಎಂದರು. लीडर एक पॉलिटिकल पार्टी का मैं सोचता हूँ कि हम लोगों को बहुत कुछ बीजेपी से सीखना है. बीजेपी स्ट्राइक रेट इतना अच्छा कैसे कर सकती है, और फिर तब जब बिहार में मैं खुद घूमा हूँ, तेजस्वी की जो पॉपुलैरिटी थी या कांग्रेस के साथ आना या हमारा जो गठबंधन था, लोग बदलाव के लिए आ रहे थे, ये तो मैं महसूस कर सकता था. लेकिन ये नहीं पता था कि लोगों को नौकरी के सवाल पर, महंगाई के सवाल पर या बिहार के विकास के सवाल पर किस सवाल पर वोट कर रहे हैं. लेकिन अब 202 डबल सेंचुरी हो जाना, ये हम लोगों को भी टारगेट फिक्स कुछ ऐसा ही करना पड़ेगा यूपी में. लीडर एक पॉलिटिकल ಬಿಹಾರ ಚುನಾವಣಾ ಗೆಲುವಿನ ನಂತರ ಬಿಜೆಪಿ ಬಂಡಾಯ ನಾಯಕರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳೋಕೆ ಆರಂಭಿಸಿದೆ. ಪಕ್ಷ ವಿರೋಧಿ ಚಟುವಟಿಕೆಗಳಿಗಾಗಿ ಕೇಂದ್ರದ ಮಾಜಿ ಸಚಿವ ಆರ್ಕೆ ಸಿಂಗ್, ಎಂಎಲ್ಸಿ ಅಶೋಕ್ ಅಗರ್ವಾಲ್ ಮತ್ತು ಮೇಯರ್ ಉಷಾ ಅಗರ್ವಾಲ್ ಅವರನ್ನು ಅಮಾನತುಗೊಳಿಸಲಾಗಿದೆ. ಒಂದು ವಾರದೊಳಗಡೆ ವಿವರಣೆ ನೀಡೋಕೆ ಶೋಕಾಸ್ ನೋಟಿಸ್ ಅನ್ನು ನೀಡಿದ್ದು ಪಕ್ಷದಿಂದ ಉಚ್ಚಾಟಿಸುವ ಸಾಧ್ಯತೆ ಕೂಡ ಇದೆ. ಬಿಹಾರ ಚುನಾವಣೆ ಫಲಿತಾಂಶ ಬಗ್ಗೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಬೇಸರವನ್ನು ಹೊರಹಾಕಿದ್ದಾರೆ. ಕಳೆದ ಲೋಕಸಭೆಯಲ್ಲೂ ಮಹಿಳೆಯರು ಕಾಂಗ್ರೆಸ್ಗೆ ಮತ ಹಾಕಿಲ್ಲ. ಫ್ರೀ ತಗೊಂಡ ಮಹಿಳೆಯರು ಮತ ಹಾಕಿದ್ರೆ ನಾವು ಹೆಚ್ಚಿಗೆ ಸ್ಥಾನವನ್ನು ಗೆಲ್ತಿದ್ವಿ. ಬಿಹಾರದಲ್ಲಿ ಈಗ ಬಿಜೆಪಿ ಪ್ಯಾಟರ್ನ್ ಚೇಂಜ್ ಮಾಡಿದೆ. ಹಿಂದೂ ಮುಸ್ಲಿಂ ಬಿಟ್ಟು ಮಹಿಳೆಯರು, ಯುವಕರು ಎಂಬ ತಂತ್ರವನ್ನ ಮಾಡಿದ್ದಾರೆ ಅಂತ ಹೇಳಿದರು. ರೆಡ್ಡಿ ಅವರು, ನಮ್ಮ ಸಿದ್ದರಾಮಯ್ಯನವರು ಫ್ರೀ ಬಸ್ಸು ಪಾಸ್ ಹೆಣ್ಮಕ್ಳಿಗೆ ಏನು ಸ್ವಾಮಿ, ಅವರೆಲ್ಲ ಓಟ್ ಹಾಕಿದ್ರೆ ಪಾರ್ಲಿಮೆಂಟ್ ಸೋಲ್ತಾನೆ ಇರಲಿಲ್ಲ. ಹಾಕಲೇ ಇಲ್ಲಲ್ಲ, ಎಲ್ಲರೂ ಹಾಕಿಲ್ಲ ಅಂತಲ್ಲ. ಅದರಲ್ಲಿ ಇವಾಗ ನೋಡಿ, ಬಿಹಾರಲ್ಲಿ ಗೆಲ್ಸಿರೋದು ಯಾರಪ್ಪ ಅಂದರೆ ಅವರೇ ಹೆಣ್ಮಕ್ಳೆ. ರಾತ್ರಿ ನಾನು ಮೋದಿಯವ್ರ ಭಾಷಣ ಕೇಳ್ತಾ ಇದ್ದೆ. MOI ಅಂತಂದರೆ ಮೊದಲು ಮುಸ್ಲಿಮ್ಸು ಯಾದವರು ಅಂತ ಮಾಡ್ತಾ ಇದ್ದರು. ಈಗ MOI ಅಂದರೆ ಮಹಿಳೆಯರು ಮತ್ತು ಯುವಕರು ಅಂತೇಳಿ ಹೊಸ ಒಂದು ವ್ಯಾಖ್ಯಾನವನ್ನು ನನ್ನ ಮೋದಿಯವರು ಹೇಳ್ತಾ ಇದ್ರು. ಹಾಗಾಗಿ ಮಹಿಳೆಯರು ಏನಿದ್ದಾರೆ, ರೆಡ್ಡಿ ಅವರು, ನಮ್ಮ ಸಿದ್ದರಾಮಯ್ಯನವರು ಫ್ರೀ ಬಸ್ಸು ಪಾಸ್ ಹೆಣ್ಮಕ್ಳಿಗೆ ಏನು ಸ್ವಾಮಿ, ಅವರೆಲ್ಲ ಓಟ್ ಹಾಕಿದ್ರೆ ಪಾರ್ಲಿಮೆಂಟ್ ಸೋಲ್ತಾನೆ ಇರಲಿಲ್ಲ. ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಎನ್ಡಿಎ ಭರ್ಜರಿ ಗೆಲುವು ಸಾಧಿಸಿದೆ. ಓಟ್ಚೋರಿಯಿಂದಲೇ ಈ ಗೆಲುವು ಅಂತ ಕಾಂಗ್ರೆಸ್ ಗಂಭೀರ ಆರೋಪ ಮಾಡ್ತಾ ಇದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಯುವ ಕಾಂಗ್ರೆಸ್ ನಿನ್ನೆ ಪ್ರತಿಭಟನೆ ಮಾಡಿದೆ. ಯೂತ್ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಉದಯ್ ಭಾನು, ಸಚಿವ ಸಂತೋಷ್ ಲಾಡ್, ಪರಿಷತ್ ಸದಸ್ಯ ಸಲೀಂ ಅಹಮದ್ ಸೇರಿದಂತೆ ಹಲವು ನಾಯಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಇವತ್ತು ಬಿಜೆಪಿ ಅವರು ಗೆದ್ದಿರ್ತಕ್ಕಂಥದ್ದು ಸುಮಾರು ಬಿಹಾರ್ನಲ್ಲಿ ಚುನಾವಣೆಗೆ ಮುಂಚೆ. ಬಿಹಾರ ಚುನಾವಣೆಯಲ್ಲಿ ಎಲೆಕ್ಷನ್ ಕಮಿಷನ್ ಪಾತ್ರ ಇದೆ. ಬಿಹಾರ ಚುನಾವಣೆ ವೇಳೆ ಬಿಜೆಪಿ ಯಾವ ಆಧಾರದ ಮೇಲೆ ಓಟ್ ಕೇಳಿದೆ, ಹೆಣ್ಮಕ್ಳಿಗೆ ಹಣ ಕೊಟ್ಟು ಓಟ್ ಖರೀದಿ ಮಾಡಿದ್ದಾರೆ ಅಂತ ಸಚಿವ ಸಂತೋಷ್ ಲಾಡ್ ಕಿಡಿಕಾರಿದ್ದಾರೆ. ಬಿಜೆಪಿ ಅವರು ಗೆದ್ದಿರ್ತಕ್ಕಂಥದ್ದು ಸುಮಾರು ಬಿಹಾರ್ನಲ್ಲಿ ಚುನಾವಣೆಗೆ ಮುಂಚೆ ಮೋದಿ ಸಾಹೇಬರು 1 ಲಕ್ಷದ ದುಡ್ಡು ಡೆವಲಪ್ಮೆಂಟ್, 1 ಲಕ್ಷ ಕೋಟಿ ಡೆವಲಪ್ಮೆಂಟ್ ಕೊಡ್ತಾರೆ. ಇವತ್ತು ಹೆಣ್ಮಕ್ಳಿಗೆ ವಿಶೇಷವಾಗಿ 10,000 ರೂಪಾಯಿ ಹೆಣ್ಮಕ್ಳಿಗೆ ಕೊಟ್ಟು ಓಟನ್ನು ತಗೊಂಡು ನೀವು ಗೆದ್ದಿರ್ತಕ್ಕಂಥವ್ರು. ಇವತ್ತು ನಿಮಗೆ ಯಾವ ನೈತಿಕತೆ ಇದೆ? ಏನು ಈ ಚುನಾವಣೆ ನಡೆದಿದೆ, ಇದು ಯಾವುದೇ ರೀತಿಯಾಗಿ ಕಾನೂನಾತ್ಮಕವಾಗಿ ಚುನಾವಣೆ ಆಗಿಲ್ಲ. ಅದಕ್ಕೆ ನಾವೆಲ್ಲ ಇಲ್ಲಿ ಸೇರಿರ್ತಕ್ಕಂಥವ್ರು ಬಿಹಾರ್ ಚುನಾವಣೆ ಏನು ನಡೀತು ಅದನ್ನ ಖಂಡನೆ ಮಾಡಿದ್ದೇವೆ. ನೀವು 10,000 ರೂಪಾಯಿ ಓಟನ್ನ ನೀವು ಚುನಾವಣೆ ಪ್ರಕ್ರಿಯೆ ಅನೌನ್ಸ್ ಆದ ನಂತರ ಕೂಡ ನೀವು ದುಡ್ಡನ್ನು ಕೊಟ್ಟಿದ್ದೀರಿ. ದುಡ್ಡು ಕೊಟ್ಟು ಓಟನ್ನು ಖರೀದಿ ಮಾಡಿ ಗೆದ್ದಿದ್ದೀರಿ. ಅದಕ್ಕೆ ಇದು ವಿಶೇಷವಾಗಿ ಯೂತ್ ಕಾಂಗ್ರೆಸ್ನವರು ಇವತ್ತು ನಮ್ಮ ಬೆಂಗಳೂರು ಭಾಗದಲ್ಲಿ ಇದೇನು ಹೋರಾಟವನ್ನು ಪ್ರಾರಂಭ ಮಾಡಿದಿರಿ. ಎಲೆಕ್ಷನ್ ಕಮಿಷನರ್ ಮಾಡಿರ್ತಕ್ಕಂಥ ಒಂದು ಮಿಲಾ ಭಗವತ್ನಲ್ಲಿ ಇವತ್ತು ಬಿಜೆಪಿ ಗೆದ್ದಿದೆ.
ಇನ್ನು ಇದೇ ವೇಳೆ ಮಾತನಾಡಿದ ಪರಿಷತ್ ಸದಸ್ಯ ಸಲೀಂ ಅಹಮದ್, ಇದು ಎಲೆಕ್ಷನ್ ಕಮಿಷನ್ ಮತ್ತು ಬಿಜೆಪಿ ಗೆಲುವು, ಇದು ಬಿಹಾರ ಜನರ ತೀರ್ಪಲ್ಲ ಅಂತ ಕಿಡಿಕಾರಿದ್ದಾರೆ. ವೋಟಿಂದ ಅಲ್ಲ, ಆ ಗೆಲುವು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮತ್ತೆ ಬಿಜೆಪಿ ಸರ್ಕಾರದ ಗೆಲುವು. ಬಿಜೆಪಿ ಮತ್ತು ಎಲೆಕ್ಷನ್ ಕಮಿಷನ್ನ ವೋಟ್ ಚೋರಿ ಅಲ್ಲ, ವೋಟಿನ ಡಕಾಯಿತಿಗಳು ಅಂತ ಹೇಳಬೇಕಾಗ್ತದೆ. ವೋಟಿನ ಡಕಾಯಿತಿಗಳು ಯಾವ ನೈತಿಕತೆ ಉಳಿದಿಲ್ಲ, ಯಾವ ಸಿದ್ಧಾಂತ ಉಳಿದಿಲ್ಲ,